ಬೆಳ್ಳಿ ಚುಕ್ಕಿ ಬದಲಾಗಿ ಜಾತ್ರೆಗೆ ಬಾ ಅಕ್ಕನ ಮಗನೆಂದ ಲತ್ತೈತಿ ಬಾ ಗಂಡು ಮೆಟ್ಟಿದ ನರ ನಂದೈತಿ ಬಾ ಗಂಡು ಮೆಟ್ಟಿದ ನರ ಕೈ ಹಿಡದು ಹೆಂಗ್ರಿ ಭಟ್ಟಲವಡಿ ಎಂದು ಜನಪದ ಜಾತಿ ಒಳಗೆ ಕರ್ತಾಗ ಕೈ ಮುಗಿದ್ ಹೆಂಗ ಕರ್ತಾಗ ಕೈ ಮುಗಿದು ಕಲ್ಲೂರ್ ಕಬ ಅದಕ್ಕೆ ಯಾಕೆ ಕಲ್ಲೂರ ಕಡಿ ನನ್ನ ಮಠ ಹೌದ್ ಹೌದು ಅದಕ್ಕೆ ಹೆಂಗ ಹೇಳ್ರವ ಕರತಾಗ ಕೈ ಮುಗದು ಕಲ್ಲೂರ ಕಬ ಭಟ್ಟಲ ಒಡೆಯ ನೇಮ ಎಷ್ಟಿಲ ಬಾ ಮುನಿಯಾದ ನೋಡಿ ಮುತ್ತ ಆರಿಸಿ ಬಾ ಮುನಿಯಾದ ನೋಡಿ ಮುತ್ತ ಆರಿಸಿ ಬಾ ಮುನಿಯಾದ ನೋಡಿ ಮುತ್ತ ಆಲೆ
ಹೌದು. ಮತ್ತೆ ಎಲ್ಲರೂ ಕೇಳ್ಕೊಂಡು ಅವ್ರಿಗೆ ಏನಾರ ನೀವು ಕೇಳ್ರಿಪ್ಪ ಅಂತಂದ್ರೆ ಕೇಳ್ಬೋದು. ಕೇಳುವಾಗ ಸಂಶಯನೇ ಸಂಶಯ ನಮಗೆ ಹೆಂಗ್ ಸಂಶಯ ಆ ಸಂಶಯ ಪ್ರಕಾರ ಕೇಳೋದು. ಆ ಸಂಶಯದ ಪ್ರಕಾರನೇ ಯಾಕಪ್ಪ ಅಂತ ಕೇಳಿದ್ರೆ ಮತ್ತೊಬ್ಬರು ಮಾಡಿದ್ರು ಅವ್ರು ಹಂಗ ಮಾಡಿದ್ರು ಅವ್ರು ಹಿಂಗ್ ಮಾಡಿದ್ರು ಹಿಂಗ ಆಗಬಾರ್ದು. ಅದು ಇವತ್ತ ನನಗೆ ನಿಮಗೆ ಕುಸ್ತಿ ಇಲ್ಲೇ ಆಗಿರ್ಬೇಕು ಯಾವಾರ ಇದ್ರ ಇಲ್ಲೇ ಇಲ್ಲೇ ಇರ್ಬೇಕು. ಅದಕ್ಕೆ ನಿಮ್ ಹಿರಿಯರು ಹಂಗ ಮಾಡ್ತಿದ್ರು ನೀವ್ಯಾಕೆ ಹಿಂಗ್ ಮಾಡ್ತೀರಿ ಇಂತ ಆಗಿರ್ಬಾರ್ದು ಅವರ. ಇಲ್ಲಿ ನಿಮ್ದು ಎತ್ತದ ನೀವ್ ತೋರಿಸ್ಬೋದು, ನಮ್ದು ಎತ್ತದ ನಾವ್ ತೋರಿಸ್ಬೋದು. ಹೆಂಗಪ್ಪ ಅಂತ ಕೇಳಿದ್ರೆ ಸಂಶಯದ ಪ್ರಕಾರ ಹೇಗಿರಪ್ಪ ನಮಗೆ ಹೆಂಗ್ ಹೇಳಿ ಕೇಳಿದ್ರು ಹೌದು. ನಾವೊಂದು ಮಾತು ಕೇಳ್ತೀನಿ ನಿಮಗೆ. ಏನು ಕೇಳೋದು? ಈ ಸದ್ಯ ನಾನು ಮಾರ್ಗ ಹಾಡ್ತೀನಿ, ನೀವು ಮಾರ್ಗ ಹಾಡ್ತಿ. ನಾವು ಹಾಡ್ತೇವೆ ಮಾರ್ಗ, ನೀವು ಹಾಡ್ತೀರಿ. ಇದು ಇಲ್ಲೇ ಇರ್ಬೇಕ ಮಾತಾ. ಹೆಂಗಪ್ಪ ಅಂತ ಕೇಳಿದ್ರೆ ಮಾರ್ಗ ನೀವು ಹಾಡ್ತೀರಿ. ನಮ್ಮದ್ರೊಳಗೆ 404 ಮಂದಿ ಧರ್ಮರು ನಮ್ಮ ಮಕ್ಕಳು ಅವತಾರ ನಡೆಸಿದ ಬೆಳೆದು ಬೆಳೆಸಿದ ಆಚಾರ್ಯಗಳು ಸೋಮನ್ ಮತ್ತೆ ಕಡೆ ಹುಟ್ಟೆ ಕಣ್ಣು ಮತ್ತೆ ಹಿಂಗೆ ಧರ್ಮರು ಬಂದಾರೆ. 4 ಮಂದಿ ಧರ್ಮರು, 21 ಮಂದಿ ಧರ್ಮರು, 101 ಮಂದಿ ಧರ್ಮರು, 1700 ಮಂದಿ ಶಿವ ಹಿಂಗ್ ಬರ್ತದ. ನಾವು ಧರ್ಮದ ಪದಾನ ಮಾರ್ಗ ಹಾಡ್ತೇವೆ. ಸತ್ಯದಾನ ಮರ ಮಾರಾಗ ಅಂತ ಹೇಳಿ ಮತ್ತೆ ನೀನು ಹಾಡ್ತೀವಿ ಮಾರ್ಗ. ಮತ್ತೆ ಮಾಳಗಿರಾದ ಸಂತತಿ ಒಳಗೆ ಯಾವಾಗ ಧರ್ಮ ಅಂದ್ರು ಮಾಳಗಿರಾದ ಸಂತತಿ ಒಳಗ ಯಾರಿಗೆ ಧರ್ಮರು ಅಂದ್ರು? ಧರ್ಮರಪ್ಪ ಯಾರಿಗೆ ಅಂದ್ರು? ಏನು ಮಾಳಗಿರಾಗ ಅಂದ್ರ ಬೀರ್ದವ್ರಿಗೆ ಅಂದ್ರ ಚಕ್ರಾಗ ಅಂದ್ರ ಸ್ವಾಮಿ ತುಕ್ಕಪ್ಪರಾಗ ಅಂದ್ರ ಯಾರಿಗೆ ಧರ್ಮರು ಒತ್ತಂದ್ರು? ನೀ ಯಾಕೆ ಮಾರ್ಗ ಅಂತ ಅದ್ರ ಮುಂದಿನ ಸಲ ಉತ್ತರ ಹೇಳ್ಬೇಕ್ರಿ. ಧರ್ಮರ ಮಾರಾಗು ಸಂಶಯ ಪ್ರಕಾರ, ಇದು ಸಂಶಯ ಪ್ರಕಾರ. ಮತ್ತೆ ಅವನ ಬಿಟ್ಟು ನೀವು ಮಾರ್ಗ ಹಾಕ್ತೀರಿ, ಅವ್ರು ಹಾಡಲ್ಲ ಇವ್ರು ಹಾಡಲ್ಲ. ಅವ್ರ ಇಚ್ಛಾ ಪ್ರಕಾರ ಹಾಡಿ ಬಿಟ್ಟು ನನಗೇನು ಗೊತ್ತಿಲ್ಲ. ಹಿಂಗೇನು ತಂದೆ ತಪ್ಪಿ ಅವರಾಗಿರ್ಬಾರ್ದು.
ಇಲ್ಲಿ ಏನದ ನೀವು ಮಾರ್ಗ ಹಾಕಿ ನೋಡಿ ಸದ್ ಯಾರಿಗೆ ಹೊಚ್ಚಾರಪ್ಪ ಸತ್ಯದ ಪಾಂಡವರೊಳಗೆ ಸತ್ಯ ಧರ್ಮ ಅಂತ ಹೇಳಿ ಹೌದು ಆ ಧರ್ಮಗೊಬ್ಬ ಹೋಲಿಸ್ಯಾರ ಮತ್ತು ನಮ್ಮೂರೊಳಗೆ 4 ಮಂದಿ ಧರ್ಮರು 21 ಮಂದಿ ಧರ್ಮರು 101 ಮಂದಿ ಧರ್ಮರು ಈಗ ಧರ್ಮದ ಸಂತತಿ ಬಂದವ ನಾವು ಮಾರ್ಗ ಹಾಕ್ತೇವೆ ನೀವು ಯಾಕೆ ಹಾಕ್ತೀವಿ ನಾನು ಸಂಧಿ ಸತ್ಯ ಧರ್ಮರತೆ ನಮ್ಮ ಹೊಸವರಿಗೆ ಐತಿ ನಾವು ಮಾರ್ಗ ಹಾಕ್ತೀವಿ ನೀವು ಯಾಕೆ ಹಾಕ್ತೀವಿ ಯಾರಿಗೆ ಧರ್ಮ ಅಂತ ಹಾಕ್ತೀವಿ ಹೆಸರಿಟ್ಟು ಹೇಳ್ಕೊಂಡ್ರೆ ಮುಂದಿನ ಸಂಧಿಗೆ ಹಾಕ್ತೀವಿ ಇದೇ ಪ್ರಶ್ನೆ ಸಂಶಯ ಪ್ರಕಾರ ಮುಂದಿನ ಸಂಧಿ ಹೇಳ್ತಾರ ಶಾಣ್ಯಾರವ ಹೇಳ್ತಾರ ಗೊತ್ತದ ಹೌದು ನುಡಿ ಮಾಡೋ ಮಾರಾಯಗಳು ಭಕ್ತರಿಗೆ ಪೊಲೀಸರು ಸರ್ಕಾರಿ ಪಾಠ ನುಡಿ ಮಾಡೋ ಮಾರಾಯಗಳು ಇರುತ್ತಾರೆ ಭಕ್ತರಿಗೆ ಪೊಲೀಸರು ಸರ್ಕಾರಿ ಪಾಠ ಮ್ಯಾಗಿನ ಮಠ ಕೆಳಗಿನ ಮಠ ಅಳ್ತಾವ ಸೇರ್ತಾವ ಕಟ್ಟೆ ಅಡಿಸಗ ಮೇಲ್ತ ಅಡಮಟ್ಟ ಮಾಡಿ ಹೇಳ್ತಾವ ಮುಂದೆ ಹೊರತಾಗ ಕೈ ಮುಗದು ಕಲ್ಲುರಗಮ ಕಟ್ಟಲ ಒಳ್ಳೆದ ನೇಮ ಎತ್ತೇನಮ ನುಲಿಯಾದ ನೋಡಿ ಮುತ್ತ ಆಲೇಸೇಮ ನುಡಿಯಾದ ನೋಡಿ ಮುತ್ತ ನಿಂತ ಗುರು ಸರಿಯಾದ ಸಮಯಕ್ಕ ಸೊಸಿ ನೋಡ್ತಾನ ನಾಲ್ಕು ಮೂಲೆಯ ಕೆಲಸ ನಿಂತ ಗುರು ಸರಿಯಾದ ಸಮಯಕ್ಕ ಸೊಸಿ ನೋಡ್ತಾನ ನಾಲ್ಕು ಮೂಲೆಯ ಕೆಲಸ ಕಡಿಮೆ ಕಲ್ಲು ಮರಿ ಹೊರತಾಗ ಪ್ರಬಲಾದ ಜಾತ್ರೆಗೆ ಬಾ ಅಕ್ಕ ನಮನೆಲ್ಲ ಲಕ್ಕೈತೆ ಬಾ ಗಂಡು ಮೆಚ್ಚಿದ ಮಾಡು ನಂದೈತೆ ಬಾ ಗಂಡು ಮೆಚ್ಚಿದ ಮಾಡು ಅದಕ್ಕೆ ಬೇರೆ ಗದ್ದ ಮಾಡ್ಬಾರ್ದು ತಮ್ಮದು ಸಭಾಷೆ ಅಂತಾರ್ರಿ ಯಾಕೆ ತರಬೇಕು ಯಾಕಂದ್ರೆ ಬಾ ಮಾತಾಡಿ ಬಾ ಹಾಡಿ ಆಗ ನಮ್ ಸರ್ ಅವ್ರು ಒಂದು ಟೈಮ್ ಮಾತಾಡೋದು ನಾವೊಂದು ಟೈಮ್ ಮಾತಾಡಿ ಹಾಡಿ ಹೇಳೋದ್ರಿಂದ ಬಾ ಟೈಮ್ ಹೋಗ್ತೈತಿ ಯಾಕ ಇಲ್ಲ ತಂಗಿ ನೀವ್ ಮಾತಾಡಿ ಹಾಡ್ ಅಂದ್ರೆ ಹಾಡ್ತೀನಿ ಬ್ಯಾಡ ಸುಮ್ ಹಾಡಿ ಪಾಯ ಕುಡುಂಬ ಮಾತಾಡಿ ಹೇಳ್ರಿ ಹೆಂಗ ಹೌದ್ರಿ ಹಾಡಂದ್ರೆ ನಮ್ಮ ತಾಯಿ ಅಂತ ಶ್ರೇಷ್ಠ ತಾಯಿ ಶ್ರೇಷ್ಠ 9 ತಿಂಗಳು ಹೊತ್ತು ನಮ್ಮ ಮಾತು ತುಂಬಿದ ಮ್ಯಾಲ ನೀ ಭೂಮಿಗೆ ಬಂದ ಮ್ಯಾಲ ನಿನ್ನ 1000 ಚೋಟ ತಾಯಿ ತ್ರಾಸ ಆಗ್ತಿತ್ತಂದ್ರು ಅದನ್ನ ಜೀವ ಲೆಕ್ಕಿಸಲಾರ್ದೆ ನಿನ್ನ ಜೀವ ನಿನಗ ಭೂಮಿ ಮ್ಯಾಲ ಬೋದಾಗ ನಿಮ್ಮನ್ನ ಕರ್ಕೊಂಡ್ ಬಂದು ನಿಮಗ ಭಟ್ಟೋದನ್ನ ಬೆಟ್ಟ ಮಾಡಿ ಕಳ್ಸಂದ್ರೆ ಈ ಭೂಮಿಗೆ ತಂದ ಅಂತ ತಾಯಿ ಅನ್ನಕ್ಕೆ ಬಹಳ ಶ್ರೇಷ್ಠನೇ ತಾಯಿಗೆ ನಾವೇನು ತ್ರಾಸ ಹಡಿಬೇಕ ನಾವೇನು ಫೋನ್ ಮಾಡಿದ್ರೆ ಬೇಡ ಮಿಸೋದು ನಾವು ಕಳಿಸಿಲ್ಲ ಫೋನ್ ಮಾಡಿದ್ರೆ ಮೆಸೇಜ್ ಕಳಿಸಿದ್ರ ಇರ್ಲಿ ಯಾಕ ಕೇಳ ಬಾ ಮಾತಾಡೋದ್ರ ಬಾ ಇದು ಆಕೈತಿ ಬರೋಣ ನೇರವಾಗಿ ವಿಷಯ ಕಡೆ ಬರೋಣ ಹೆಂಗ ನನ್ನ ತಾಯಿ ಹೆಚ್ಚಿನ ಕೆಲ ಮಾತಿನಲ್ಲಿ ಹೇಳಿದ್ರೆ ತಾಯಿ ಒಣಕ್ ಇರ್ಲಾರ್ದು ಯಾಕಂತ ಕೇಳ ಹೊತ್ತು ಮುಳುಗುತ್ತಾನ ಹೇಳಿದ್ರು ತಾಯಿ ಏನಂತ ಹೆಚ್ಚಿನ ಕೆಲ ಅದಕ್ಕೆ ಹೆಣ್ಣಿಗೆ ಜಗದ ಕಣ್ಣಂದವರ ನೀರಿಗೆ ಹೊಲ್ಸಾರ ಭೂಮಿ ತಾಯಿಗೆ ಹೊಲ್ಸಾರ ತಾಯಿ ಕೂಡ ಹೆಣ್ಣೆ ಒಂದಲ್ಲ ಎರಡೊಳಗ ಅದೇ ಹುಟ್ಟಿದ ಮ್ಯಾಲ ಹಳೆ ಬರೋ ಬರಕಿನೇ
ಶೆಟ್ಟಿಗೆ ಅವ್ವ ಏಳು ಮಕ್ಕಳ ತಾಯಿ ದ್ಯಾಮವ್ವ ದುರ್ಗವ್ವ ಎಲ್ಲಾರ ಆಶೀರ್ವಾದ ಹೆಣ್ಣು ಮಕ್ಕಳ ಆಶೀರ್ವಾದ ಮೊದಲ ಬೇಕಾಗ್ತದ. ನನ್ನ ತಾಯಿ ಹೆಂಗ್ ಹೆಚ್ಚಿನ ಕೆಲ ಅಂತ ಒಂದು 4 ನುಡಿ ಹಾಡಿನೊಳಗ ತಾಯಿ ಬಳಗ ಮಾಡ್ಬೇಕತ್ತೆ. ತಾಯಿ ಬಳಗ ನೋಡಿ ಬಹಳ ಮನಸ್ಸಿಗೆ ಆನಂದ ಆಗತೈತಿ. ಬಿರೋಣ ಒಂದು 4 ನುಡಿ ನನ್ನ ತಾಯಿ ಮೇಲೆ ಹೆಂಗ ಕೇಳು. ಹೆಂಗ್ರಿ ಅವರು ಓ ನನ್ನ ತಾಯ ಜಗದ ಜನನಿ ನೀನವ್ವ. ಓ ನನ್ನ ತಾಯ ಜಗದ ಜನನಿ ನೀನವ್ವ. ಭೂಮಿ ತೂಕದ ತಾಯಿ ನೀ ನನ್ನ ಹಡದವ್ವ. ಭೂಮಿ ತೂಕದ ತಾಯಿ ನೀ ನನ್ನ ಹಡದವ್ವ. 9 ತಿಂಗಳು ನನಗ 10 ಹಡದವ್ವ. ನನ್ನ ಹಡೆಯುವಾಗ ನಿನಗ ನೋವತ್ತು ತಾಯವ್ವ. 9 ತಿಂಗಳು ನನಗ 10 ಹಡೆದವ್ವ. ನನ್ನ ಹಡೆಯುವಾಗ ನಿನಗ ನೋವತ್ತು ತಾಯವ್ವ. ಮುದ್ದಾಡಿ ನನಗ ಎದೆ ಹಾಲು ಉಣಸೆ, ಮುದ್ದಾಡಿ ನನಗ ಎದೆ ಹಾಲು ಉಣಸೆ, ಮುತ್ತಿನಗೆ ಸಾಕಿದಳವ್ವ. ಓ ನನ್ನ ತಾಯವ್ವ ಜಗದ ಜನನಿ ನೀನವ್ವ. ಓ ನನ್ನ ತಾಯವ್ವ ಜಗದ ಜನನಿ ನೀನವ್ವ. ಭೂಮಿ ತೂಕದ ತಾಯಿ ನೀನವ್ವ ಹಡದವ್ವ. ಭೂಮಿ ತೂಕದ ತಾಯಿ ನೀನವ್ವ ಹಡದವ್ವ. ನಾನು ಹುಟ್ಟಿದ ಮೇಲೆ ನನ್ನ ಕಂದ ತೀರದನು. ಅಮ್ಮನ ಹೆಂಗ ಸಣ್ಣ ವಯಸ್ಸಿನಕ್ಕಾಗಿ ಮದುವೆ ಮಾಡಿಕೊಂಡು ಒಂದು ಗಂಡು ಮಗುವಿಗೆ ಹೆಣ್ಣು ಮಗುವಿಗೆ ಜನ ಕೊಡುವಾಗ ಆ ತಂದೆ ತೀರ್ ಹೋಗ್ತಾನ. ಆ ತೀರ್ ಹೋದ್ಮೇಲೆ ಯಾಕೆ ಕೇಳಿದ್ರೆ ನಡ್ಕೊಳ್ಳೋ ಬಂದ ಪದ್ಧತಿ ಶಾಸ್ತ್ರ ಹೆಂಗೈತಿ ಬಿರೋಣ. ಆ ತಂದೆ ಸತ್ತು ತಾಯಿ ಹೋದ್ರೆ 4 ಹೊಲ ಕೂಲಿಯರ ಮಾಡಿ 4 ಮನೆ ಮುಸ್ಲಿಯರ ತಿಕ್ಕಾಲೆ ಮಕ್ಕಳಿಗೆ ಸಾಕಿ ಸಲುವಿ ಮಾತಾನ ಜತನ ಮಾಡಿ ಒಂದು ದಂಡಿಗೆ ಹತ್ತಾನಂತ ಒಂದು ನಡ್ಕೊಂಡು ಬಂದ ಪದ್ಧತಿ ಐತಿ. ಈಗಲೂ ನಡೆದೈತಿ, ಹಿಂದಕ್ಕೂ ನಡೆದೈತಿ. ಹಂಗೆ ಸಣ್ಣ ವಯಸ್ಸಿನಾಗ ತಂದೆ ತೀರದ ಮ್ಯಾಲ ಪ್ರದೇಶ ಕೂಸಾಗಿಂದ ಯಾವ ರೀತಿ ಕಷ್ಟಪಟ್ಟು ಬೆಳೆಸ್ತಾಳ ತಾಯಿ. ನಾನು ಹುಟ್ಟಿದ ಮೇಲೆ ನನ್ನ ತಂದೆ ತೀರದನು. ನನ್ನ ಮುಖವ ನೋಡಿ ನೀನು ದಿನಗಳನ್ನು ಕಳೆದೆಯವ್ವ. ನಾನು ಹುಟ್ಟಿದ ಮೇಲೆ ನನ್ನ ತಂದೆ ತೀರದನು. ನನ್ನ ಮುಖವ ನೋಡಿ ನೀನು ದಿನಗಳನ್ನು ಕಳೆದೆಯವ್ವ. ತುತ್ತು ಅನ್ನಕ ಹಗಲು ರಾತ್ರಿ, ತುತ್ತು ಅನ್ನಕ ಹಗಲು ರಾತ್ರಿ, ದುಡಿದು ದುಡಿದು ಸಾಕಿದಳವ್ವ. ಓ ನನ್ನ ತಾಯವ್ವ ಜಗದ ಜನನಿ ನೀನವ್ವ. ಓ ನನ್ನ ತಾಯವ್ವ
ಅದಕ್ಕೆ ತಾಯಿನ ಮೊದಲು ದೇವರು ಅನ್ನುವ ಹರನ ಮೊದಲು ದೇವರು ಓ ನನ್ನ ತಾಯವ್ವ ಜಗದ ಜನನಿ ದೇವವ್ವ ಓ ನನ್ನ ತಾಯವ್ವ ಜಗದ ಜನನಿ ದೇವವ್ವ ಭೂಮಿ ತೂಕದ ತಾಯಿ ದೇವವ್ವ ಹರದವ್ವ ಭೂಮಿ ತೂಕದ ತಾಯಿ ಕಾಣ ಬರದ ಎಲ್ಲ ಸುಖವ ನಿಮ್ಮಿಂದ ತಂದರವ್ವ ಮಗನ ಮಮತೆ ವೇಳೆಗೆ ಸ್ವರ್ಗವಾಸಿ ಕಾಣ ಬರದ ಎಲ್ಲ ಸುಖವ ನಿಮ್ಮಿಂದ ತಂದರವ್ವ ಮಗಳ ಮಮತೆ ವೇಳೆಗೆ ಸ್ವರ್ಗವಾಸಿ ಓ ನನ್ನ ತಾಯವ್ವ ಜಗದ ಜನನಿ ದೇವವ್ವ ಓ ನನ್ನ ತಾಯವ್ವ ಜಗದ ಜನನಿ ದೇವವ್ವ ಭೂಮಿ ತೂಕದ ತಾಯಿ ದೇವವ್ವ ಹರದವ್ವ ಭೂಮಿ ತೂಕದ ತಾಯಿ ದೇವವ್ವ ಹರದವ್ವ ಅದಕ್ಕ ಬೇರೋಣ ಅದ ತಾಯಿ ಅಂತ ಕಿಂತ ಶ್ರೇಷ್ಠ ಅಂದ್ರಲ್ಲ ಆ ತಾಯಿ ಜಗದ ಕಣ್ಣು ಅಂದಾರ ಅದಕ್ಕೆ ತಾಯಿ ಮೊದಲ ಗುರು ಅತ್ತ ತಾಯಿ ಮೊದಲ ದೇವರತ್ತ ಹೌದು ಆ ತಾಯಿಗೆ ಬಹಳ ಹೊಚ್ಚಾರ ನಮ್ಮ ಮುಂದಿನ ಸಂದಿಗೆ ಮತ್ತೆ ನಮ್ಮ ಅಪ್ಪ ಸುತ್ತಿಗೆ ಇರಬೇಡ ಮುಂದಿನ ಸಂದಿಗೆ ಒಂದು ಹೆಚ್ಚು ಕಡೆ ಸರದೋಡಿ ಕಲಾವಂತ ನಿಮ್ಗೆ ಹಾಡ್ಲಿಲ್ಲ ಅಂದ್ರ ಮುಂದಿನ ಸಂದಿಗೆ ಹೆಂಗ್ ತಂದ್ ಹೆಚ್ಚಿನವ್ರು ಅದಾರ ಹೆಂಗ್ ಅಣತಂದ್ ಹೆಚ್ಚಿನವ್ರು ಅದಾರ ಅನಂತರ ಮುಂದಿನ ಸಂದಿಗೆ ಹಾಡ ಸರ್ ಅಪ್ಪಗಳಿಗೆ ಬೇಗ ಈ ಸಲ ಭೇದ ಕೇಳು ನಮ್ಮ ಅವಾಗ ಆದರೂ ಅಲ್ಲಿ ಇಲ್ಲಿ ಕೂಲಿ ಮಾಡಿ ತವ್ರ ಮನೆಯವ್ರು ಕೊಟ್ಟಿದ್ದಾರೆ ಅಲ್ಲಿ ಹೆಂಗಾರ ಮಾಡಿ ಒಂದ್ ಸ್ವಲ್ಪ ರೊಕ್ಕಗಳ ಮಾಡಿ ಚಾದ ಏನಿದ್ರು ಸಕ್ರಿ ಡಬ್ಬಾಗ ಚಾಪ್ಲಿ ಡಬ್ಬಾಗ ಕಾಯಿನ ಡಬ್ಬ ಹಿಡಿದಿರ್ತೀರಲ್ರಿ ಅಡಕಲ್ ಗಡಿ ಎತ್ತಿರ್ತದೆ ಅಡಕಲ್ ಗಡಿಯಾಗಿರ್ತದೆ ಬಾಳ ಅಲ್ಲಿ ನಗ್ಲಾಗತ್ತಾರ ಹಂಗಿರ್ತಾರೆ ಹಂಗಿಟ್ಟು ಟೈಮ್ಗ ಕಾಕಗಳು ಹೆಂಗ ಹೆಂಗ್ ಮಾಡ್ದವ ಅವುಗಳು ಎಷ್ಟು ಹೊರಗೆ ಹೋಗೋದೇ ನೋಡ್ತಿರ್ತಾರ ಮಗನ ಹೌದು ಹೌದು ನಿಮ್ಮಂತವ್ರು ಹೌದು ನಮ್ ದಯನೇ ಅದೇ ಆ ಚಂತ ದೂರ ಬಂದ್ ಸಂಜೆಕ್ ಹಂಗೆ ಹೌದು ಆ ಗಟ್ಟು ದಂಡಿ ಬೀಳೋದು ಯಾವ್ದು ನಿಮ್ಗೆ ಹಂಗ ನಮ್ಮ ಅವಾಗ ತೆಗೆದಿಟ್ಟು ಟೈಮ್ದಾಗ ತುಡುಗ್ಲೆ ನೋಡ್ತಿರ್ತಾರ ನಮ್ಮ ಹತ್ತದ ನಮ್ಮ ಮೌನರು ಎಲ್ಲಿಟ್ಟಿರ್ತಾರೋ ಅಲ್ಲೇ ತಂದಿಟ್ಟಿರ್ತೀವಿ ನಾವು ನೋಡಿ ಕಸಿಂದ ಅವ್ರು ಆ ಕಡೆ ತಗದ ಮಾಡಿ ಅಡಿಗೆ ಮನೆ ಹಾಕಲು ಅಷ್ಟೇ ನೋಡ್ತಿರ್ತಾರೆ ಮಕ್ಕಳು ಹೌದು ಹೌದು ಆದ್ಗಾನೆ ಈ ಕಡೆ ಅವ್ರ ಕಡೆ ಅಡಿಗೆ ಮನೆ ಬಾಗ್ಲ ಹೋದ ಹತ್ತದ್ರಾಗ ಅಡಿಗೆ ಮನೆ ಒಳಗ್ ಕಾಲ್ ಇವ್ರೆಟ್ಟು ಆ ಕಾಲರಂಗ್ ಹೋಗಿ ಚಾಪ್ಲಿ ಸಕ್ರೆ ಡಬ್ಬ ರೊಕ್ಕ ತಗೊಂಡೋಗಿ ಕೈಯಾಡ್ಸಿ ಕಡಬುಡು ಕೈಯಾಡ್ಸಿ ಆ ಕೈಯಾಡ್ಸಿ ಹೋಗಿ 90 ಮೇಲೆ ಒಂದು 90 ಚಡವ್ರಂದ್ರೆ ನಾಯಿ ಕುನ್ನಿಕ್ಕಿನ ಅಚ್ಚಿ ಕಡೆ ಆಗ್ತದ ಹಂಗಾದ ಮೇಲೆ ಹೆಂಗ್ ಹಾಡ ಹಾಡ್ತಾರ ಯಾವ್ದು ನಾಯಿ ಕುನ್ನಿನಾಗ ಅದು ಮುಂದಿನ ಸಂಧಿ ಹಾಡ ನಾಯಕ್ ಮನೆ ಮೇಲೆ ಈಗ ನಮ್ಮ ಅಪ್ಪಗಳು ಕುಡಿದು ಯಾವ ಸ್ಥಿತಿಗೆ ಇರ್ತಾರ ಅವ್ರಿಗೆ ಅದನ್ನ ಹೇಳೋದು ಕುಡಿದು ನೈಟ್ ಮೇಲೆ ನಾಯ್ತು ಹೇಳ್ತಾರ ನಾಯ್ತು ಕುನ್ನಿಕ್ಕಿನ ಅಚ್ಚಿ ಕಡೆ ಆಗೋದು ಆ ದಾರ್ಯಾಗ ಮಾತಾಡೋ ನಾಯಿ ಕುಲ್ಲಿ ಕತ್ತಿ ಮುಂದಿನ ಸಂಧಿಗೆ ಯಾಕೆ ಕುರ್ಮಿಸಲಾಗ ಹೋಗಿ ಈಗ ಕುರಿ ಮರಿ ತಿನ್ನೋದ್ರ ಹೋಗಿ ನಾಯಿ ಕುಲ್ಲಿ ತಿಂದಿದ ಮಗನ ಅಂತ ಕತ್ತಿ ಮುಂದೆ ಅದು ಮುಂದಿನ ಪಾರಾಗ ಬರಲಿ ಆ ಹೆಂಗ ನಮ್ಮ ಅಪ್ಪಗಳು ಮಾಡ್ತಾರ ಹಾಗ್ರಿವಾ ಮನಿಯನ್ನ ಕೆಟ್ಟ ತುಡುವ ಅಂಗಡಿಯನ್ನ ಮನಿಯನ್ನ ರೊಕ್ಕವೇನು ಅಂಗಡಿಯನ್ನ ದಾರು ಕೊಡಲು ಗಟಾರ ದಂಡಾಗ ಹೋಗಿ ಮಲಗಂಡ ರೊಕ್ಕದ ಪುಗಾಡ್ ಸಿಕ್ಕಿರ್ತಾವ ಅದಕ್ಕೆ
ಸಿಟ್ಟಿಗೆ ಇರ್ಬೇಡ್ರಿ ಮತ್ತ ಅವುಗಳ ಮೇಲೆ ಹಾಡ್ತಾಯಿ ನಮ್ಮ ಮೇಲೆ ಹಾಡಲಾಗತ್ತೆ ಸಿಟ್ಟಿಗೆ ಇರೋದು ಬೇಡ ಮಾತಾಡಿ ಬಾ ಹೇಳಿ ನನ್ನ ದೈವಕ್ಕೆ ಜಗದ ಬೇಡ ಬಿರೋಣ ಚಂದ ಟಿಕ್ಕ ಮುಂದಿನ ಸಂದಿಗೆ ಮತ್ತೆ ನಮ್ಮ ಎಂತ ಪೌಡ್ಗಳು ಮಾಡ್ಯಾರ ಎಂತ ಹೆಚ್ಚಿನ ಮತ್ತೆ ಚಿಕ್ಕಡೆ ನಮ್ಮ ತಂದೆ ತಾನೆ ಎಂತ ಹೆಚ್ಚಿಂದ ಅಂತೇಳಿ ತಂದಿಗೆ ಹಾಡೋಣ ಚಾಲ್ದ ಟಿಕ್ಕ ಹೇಳ್ರಲ್ಲ ಬೆಳ್ಳೆ ಚುಕ್ಕಿ ಬದಲಾಗಿ ಜಾತ್ರೆಗೆ ಬಾ ಅಕ್ಕನ ಮಗನೆಂದ ರತ್ತೈತಿ ಬಾ ಗಂಡು ಮೆಚ್ಚಿದ ನರ ನಂದೈತಿ ಬಾ ಗಂಡು ಮೆಚ್ಚಿದ ನರ ಯಾಕೆ ಸಮಾಧಾನ ಮಾಡ್ರಿ ಯಾಕ್ರ ಹಾಡಂಗ್ರಿ ನಾ ಯಾಕಂದ್ರೆ ನೀವು ದಂಗ ಮಾಡತ್ತರ ಅಂದ್ರೆ ಹಾಡಿದ್ರೆ ಗೊತ್ತಾಗಲ್ರಿ ಹಿಂಗಂದ್ರೆ ಕಲ್ಲ